ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು 7 ಗಂಟೆಯಿಂದ ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ. ವೀರು ಕೂಡ ಇವತ್ತು ಬೇಗ ಎದ್ದಿದ್ದರಿಂದ ಬಂದಿರೋ ಪೇಪರೆಲ್ಲ ಜೋಡಿಸಿಟ್ಕೊಳ್ತಾ ಇದ್ದಾನೆ. ಅವನಿಗೆ ಒಂದು ಅಭ್ಯಾಸ, ಬೆಳಗ್ಗೆ ಬೇಗ ಬಂದಿದ್ದರೆ ಎದ್ದಿದ್ರೆ ಅವನೇನು ಮಾಡ್ತಾನೆ, ಬೇಗ ಪೇಪರೆಲ್ಲ ಜೋಡಿಸಿಟ್ಟು ಫ್ರೆಶ್ ಅಪ್ ಆಗಿ ಪೇಪರ್ ಓದೋಕ್ಕೆ ಕೂತ್ಕೊತಾನೆ. ನಾನಿವತ್ತು ಸಿಂಪಲ್ಲಾಗಿ ಲೆಮನ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ವೀರು ಕೂಡ ಎದ್ದು ಫ್ರೆಶ್ ಅಪ್ ಆಗಿದ್ನಲ್ಲ, ಅವನು ಏನೂ ಕುಡ್ದಿರಲಿಲ್ಲ. ಅವನಿಗೆ ಹಾಲು ಮಿಕ್ಸ್ ಮಾಡಿಕೊಟ್ಟಿದ್ದೀನಿ, ಅವನು ಕುಡಿತಾ ಇದ್ದಾನೆ. ನೆಕ್ಸ್ಟ್ ಈಗ ನಾನು ಒಗ್ಗರಣೆಗೆ ಇಟ್ಕೋಬೇಕು. ಎಣ್ಣೆ ಕಾದಿದೆ, ಇದಕ್ಕೆ ಕಡಲೆ ಬೀಜ ಹಾಕಿ ಹುರ್ಕೊತಾ ಇದ್ದೀನಿ. ನಂತರದಲ್ಲಿ ಕಡಲೆಬೇಳೆ ಹಾಗೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಹುರ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಹೊತ್ತು ಆದ ತಕ್ಷಣ ಆಫ್ ಮಾಡಿಬಿಡಿ. ಇದಕ್ಕೆ ನೀವು ಬಿಸಿ ಅನ್ನನಾದರೂ ಮಿಕ್ಸ್ ಮಾಡ್ಬೋದು, ಅಥವಾ ರಾತ್ರಿ ಮಿಕ್ಕಿರೋ ಅನ್ನ ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ನಾನು ಹಿಂಡ್ಕೊತಾ ಇದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣು ಸಾಕು ಅನಿಸುತ್ತೆ. ಹಾಗೆ ಇನ್ನು ಮಿಕ್ಕಿದ ಅರ್ಧ ಹೋಳು ನಾನು ವಿಡಿಯೋದಲ್ಲಿ ನೋಡಿದ್ದೆ, ಫ್ರಿಜ್ಜಲ್ಲಿ ಇಟ್ಟರೆ ವಾಸನೆ ಬರೋದಿಲ್ಲ ಅಂತ, ಅದಕ್ಕೆ ಇಟ್ಟಿಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿರೋ ಅನ್ನಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಲೆಮನ್ ರೈಸ್ ರೆಡಿ ಆಯಿತು. ನೋಡಿ, ನಾನೀಗ ಕಟ್ ಮಾಡಿರೋ ಅರ್ಧ ನಿಂಬೆಹಣ್ಣು ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ. ಇನ್ನು ತಿಂಡಿ ಎಲ್ಲ ರೆಡಿ ಆಗಿದೆ, ಇನ್ನು ತಿನ್ನಬೇಕಷ್ಟೇ. ವೀರುಗೆ ತಿನ್ನಿಸಿ ನಾನು ತಿನ್ನಬೇಕು. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.